ನೋಡಿ ಗೈಸ್, ವ್ಲಾಗ್ ಬೇಡ ಅಂತಿದ್ದಾರೆ ಗೈಸ್. ನಮ್ಮ ಮಮ್ಮಿ ವ್ಲಾಗ್ ಬೇಡ ಅಂತಿದ್ದಾರೆ ಗೈಸ್. ಏನ ಹೌದಾ? ಏನು ಹೌದಾ? ಓಕೆ. ಹಿಂದಿನ ದಿವಸ ರಾತ್ರಿ 12 ಗಂಟೆ ಆಗಿತ್ತು. ನಾವು ಧರ್ಮಸ್ಥಳ ರೀಚ್ ಆಗೋಷ್ಟರಲ್ಲಿ ಅಲ್ಲಿ ಹೋಗಿದ ತಕ್ಷಣ ರೂಮ್ ತೊಗೊಂಡು ರೆಸ್ಟ್ ಮಾಡಿದ್ವಿ. ಬೆಳಗ್ಗೆನೇ ಎದ್ಬಿಟ್ಟು ನಾವು ಮುಡಿ ಸೇವೆಗೆ ಅಂತ ಮಕ್ಕಳನ್ನ ಕರ್ಕೊಂಡು ಹೋದ್ವಿ. ಮುಡಿ ಕೊಡೋಕೆ ಮುಂಚೆ ಫೋಟೋ ತೆಗೋಣ ಅಂತ ಅವ್ರು ಮೂವಾರನು ನಿಲ್ಲಿಸ್ಬಿಟ್ಟು ಫೋಟೋ ತಕ್ಕೊಂಡೆ. ಒಳಗೆ ಹೋಗಿದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದ್ದೆ ಸ್ಫೂರ್ತಿ, ಪಿಂಕಿ ಇಬ್ಬರು. ಚಿಕ್ಕ ಮಕ್ಕಳಿದ್ದಾಗ ಯಾವಾಗಲೂ ನಾವು ದೇವಸ್ಥಾನಕ್ಕೆ ಹೋದರೆ ಧರ್ಮಸ್ಥಳಕ್ಕೆ, ತಿರುಪತಿಗೆಲ್ಲ ನಮ್ಮ ಮನೆಯವರು ನನ್ನ ಪರ್ಮಿಷನ್ನೇ ಕೇಳ್ತಾ ಇರಲಿಲ್ಲ. ಹಾಗೆ ಹೋಗಿದ ತಕ್ಷಣ ಫಸ್ಟ್ ಮುಡಿ ಸೇವೆ ಮಾಡಿಸ್ಬೇಕು ಅಂತ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾಯಿದ್ರು. ಸ್ಫೂರ್ತಿಗಂತೂ ಅದು ಎಷ್ಟು ಸರ ಕೊಡ್ಸಿದ್ದೀನೋ ಗೊತ್ತಿಲ್ಲ. ಪಿಂಕಿ ಜೊತೆ ಸ್ಫೂರ್ತಿಗೆ ಯಾವಾಗಲೂ ಕೂದಲು ಕೊಡ್ತಾ ಇದ್ವಿ. ದೊಡ್ಡ ಮಕ್ಕಳಿದ್ರೆ ಈ ಥರ ಸ್ಯಾಕ್ರಿಫೈಸಸ್ ಮಾಡ್ತಾನೆ ಇರಬೇಕು. ನಿಮ್ಮನೇಲೂ ಹಿಂಗೇನಾ ಅಂತ ಕಮೆಂಟ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ನಾವು ಇವತ್ತು ಧರ್ಮಸ್ಥಳದಿಂದ ಬ್ಲಾಗ್ ಮಾಡ್ತಾ ಇದ್ವಿ. ನಿನ್ನೆ ಸಡನ್ ಪ್ಲ್ಯಾನ್, ಸಾಯಂಕಾಲ ಧರ್ಮಸ್ಥಳಕ್ಕೆ ಹೋಗೋಣ ಅಂತ. ಸರಿ ಅಂತ ಎಲ್ಲರೂ ಪ್ಯಾಕ್ ಮಾಡ್ಕೊಂಡು ಹೋಗಿದ್ರು. ನಿನ್ನೆಯಿಂದ ಕೇಳ್ತಾ ಇದ್ದೀನಿ ಬ್ಲಾಗ್ ಬೇಕಾ ಬೇಕಾ ಬೇಕಾ. ನಮ್ಮ ಮಮ್ಮಿ ಬಿಡು 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 ಬಿಡು. ನಿನ್ನೆ ಸ್ವಲ್ಪ ಮೂಡ್ ಆಫ್ ಆಗಿತ್ತು. ಆಮೇಲೆ ಇನ್ನೇನಾಗಿತ್ತು, ಸ್ಫೂರ್ತಿನೂ ಮಿಸ್ ಮಾಡ್ಕೊತಾ ಇದ್ದೆ, ಅದಕ್ಕೆ ವಿಡಿಯೋ ಮಾಡಿ. ಅವಳು ಬಂದವಳೆ ಗೈಸ್, ನಮ್ಮನ್ನ ಬಿಟ್ಟು ಚಿಚ್ಚ ಜೊತೆ ಬಂದಿದ್ದಾಳೆ ಒಂದ್ಸಲಿ. ಒಂದ್ಸಲ ಬಂದವಳು. ಹಾಂ, ಮತ್ತೆ ಅದು ಸ್ಫೂರ್ತಿ ಬದಲು ಪಿಂಕಿ ಸ್ಫೂರ್ತಿ ಡ್ರೆಸ್ ಹಾಕೊಂಬಂದವಳು. ಅವಳದು ಚೇನ್, ಅವಳದು ಡ್ರೆಸ್. ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ನಾವು. ಇವತ್ತು ಬೆಳಗ್ಗೆ ಫ್ರೆಶ್ ಆಗಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸಕ್ಕತ್ ಬಿಸಿಲು. ಆಮೇಲೆ ನೇತ್ರಾವತಿ ನದಿಗೆ ಹೋಗಿದ್ವಿ. ಅಲ್ಲೂ ನೀರಿಗೂ ಗುಂಡು ಹೊಡಿಸ್ಬಿಟ್ಟು ದೊಡ್ಡವ್ರಿಗೂ ಗುಂಡು ಹೊಡಿಸ್ಕೊಂಡು ಇವಾಗ ಫ್ರೆಶ್ ಆಗಿ ಮೂವರು ರಿಯಲೈಸೇಷನ್ನೇ ಇಲ್ಲ ಗುಂಡೋಡ್ಸಿದ್ದಾರಂತ. ಬಂದ್ಬಿಟ್ಟು ಬಾಚನ್ಗೆ ಎತ್ಕೊಂಡು ತಲೆ ಬಚ್ಕೊಂತಿದ್ದೆ. ಆಮೇಲೆ ಸೋನು ಅಂತೂ ನನ್ನೆಲ್ಲ ನಾಳೆಯಿಂದ ಸ್ಕೂಲಲ್ಲಿ ರೇಗಿಸ್ತಾರೆ. ತಪ್ಲ ಅಲ್ಲ, ಅನ್ನಕ್ಕೆ ಬರಲ್ಲ, ತಪ್ಲ ಅಂತ ರೇಗಿಸ್ತಾರೆ ಅಂತ ಇದ್ದ. ಆಮೇಲೆ ನೆಕ್ಸ್ಟ್ ನನ್ನ ಕೂಲಿ ಯಾವಾಗ ಬರುತ್ತೆ ಅಂತ ಡೇಸ್ ಕೌಂಟ್ ಮಾಡ್ತಾರಂತೆ ಇನ್ಮೇಲೆ. ಆ್ಯಂಡ್ ನಾನು ದೇವ್ರಿಗೆ ಪಂಚ ಮುಡಿ ಕೊಟ್ಟೆ 5 ಕಡೆ ಕೊಟ್ಬಿಟ್ಟು ನಾನು ರೂಮಲ್ಲಿ ಇದ್ದೆ, ರೆಡಿ ಆಗಿ ಇವಾಗ ದರ್ಶನಕ್ಕೆ ಹೋಗ್ತೀನಿ. ಸೊ ಗೈಸ್, ಇವತ್ತು ನಾನು ಅಗ್ಯಾರೋ ಸುಪ್ರೀಂ ಹೈ ಮಸಾಜರ್ನ ರಿವ್ಯೂ ಹಾಗೆ ಇದರ ಡೀಟೇಲ್ಸ್ ಕಂಪ್ಲೀಟಾಗಿ ನೀಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ಅಗ್ಯಾರೋ ಸುಪ್ರೀಂ ಐ ಮಸಾಜರ್ ಏನಿದೆ, ಇದರದ್ದು ಬಾಕ್ಸ್ನ ಓಪನ್ ಮಾಡಿದ್ರೆ ನಿಮಗೆ ಯೂಸರ್ ಮ್ಯಾನ್ಯುಯಲ್ ಕೂಡ ಸಿಗುತ್ತೆ. ಆಲ್ಸೋ ಇವಾಗ ಐ ಮಸಾಜರ್ ಏನಿದೆ ಅದನ್ನು ನಾವು ಅನ್ಬಾಕ್ಸ್ ಮಾಡೋಣ. ಈ ಐ ಮಸಾಜರ್ ಏನಿದೆ ಇದು ಲೈಟ್ ವೇಟ್ ಆ್ಯಂಡ್ ಫೋಲ್ಡಬಲ್ ಡಿಸೈನ್ ಅಂತ ಬರುತ್ತೆ. ಸೊ ಇದಕ್ಕೆ ನೀವು ಈಸಿಯಾಗಿ ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಚಾರ್ಜ್ ಮಾಡೋಕ್ಕೆ USB ಕೇಬಲ್ ಕೂಡ ಕೊಟ್ಟಿರ್ತಾರೆ. ಆ್ಯಂಡ್ ಈ ಐ ಮಸಾಜರ್ ನಿಮ್ಮ ಐಸ್ನ ತುಂಬ ರಿಲ್ಯಾಕ್ಸ್ಡಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಎಷ್ಟು ಫ್ಲೆಕ್ಸಿಬಲ್ ಮತ್ತು ಫೋಲ್ಡಬಲ್ ಮೆಥಡಲ್ಲಿ ಮಾಡಿದ್ದಾರೆ ಅಂದರೆ ನಿಮ್ಮ ಹೈಟ್ ಯಾವ ಸೈಜಲ್ಲಾದರೂ ಇರ್ಬೋದು, ನಿಮ್ಮ ಐಸ್ಗೆ ಪ್ರಾಪರಾಗಿ ಇದು ಕೂತ್ಕೊಳ್ಳುತ್ತೆ. ಆ್ಯಂಡ್ ಹಿಂದೆಗಡೆ ಈ ಥರ ಅಡ್ಜಸ್ಟಬಲ್ ಎಲಾಸ್ಟಿಕ್ ಬೆಲ್ಟ್ನ ಕೂಡ ಕೊಟ್ಟಿದ್ದಾರೆ. ಸೊ ಅದರಿಂದ ನೀವು ಟೈಟ್ ಅಥವಾ ಲೂಸ್ ಮಾಡ್ಕೊಬೋದು. ಅದರ ಜೊತೆಗೆ ಇದು ಫೋಲ್ಡಬಲ್ ಆಗಿರೋದ್ರಿಂದ ನೀವು ಯೂಸ್ ಮಾಡಿದ ತಕ್ಷಣ ಕ್ಲೀನಾಗಿ ಎತ್ತಿಡ್ಬೋದು. ಮತ್ತು ಯೂಸ್ ಮಾಡೋಕ್ಕೂ ಕೂಡ ಈಸಿ, ಯಾವುದೂ ಡಿಟ್ಯಾಚಬಲ್ ಅಥವಾ ನೀವೇನೋ ಫಿಕ್ಸ್ ಮಾಡಬೇಕು ಅಂತೆಲ್ಲ ಏನಿಲ್ಲ. ಆ್ಯಂಡ್ ಅದರ ಜೊತೆಗೆ ಒಳಗಡೆ ನೋಡಿದ್ರೆ ಕುಷನ್ ತುಂಬ ಸಾಫ್ಟಾಗಿದೆ. ನಿಮ್ಮ ಐಸ್ನ ಇನ್ನೂ ಸೂತಿಂಗ್ ಆ್ಯಂಡ್ ರಿಲ್ಯಾಕ್ಸ್ಡ್ ಇಡುತ್ತೆ. ತುಂಬ ಜೆಂಟಲಾಗಿ ಫೀಲ್ ಮಾಡಿಸುತ್ತೆ ನಿಮ್ಮ ಐಸ್ ಮೇಲೆ ನೀವು ಇಡೋದ್ರಿಂದ. ಇವಾಗ ಇದು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಲಾಂಗ್ ಪ್ರೆಸ್ ಟು ಪವರ್ ಆನ್. ಇದರಲ್ಲಿ ನಮಗೆ 5 ಮೋಡ್ಸ್ ಸಿಗುತ್ತೆ. ಇವಾಗ ಮೋಡ್ಸ್ ಇನ್ ಡೀಟೇಲಾಗಿ ನೋಡೋಣ. ಸಾಫ್ಟ್ ಮೋಡ್, ಇದರಲ್ಲಿ ಲೋ ಪ್ರೆಷರ್ ಪ್ಲಸ್ ಹೀಟ್ ಆ್ಯಂಡ್ ಮ್ಯೂಸಿಕ್ ಸಿಗುತ್ತೆ. ಇದು 15 ಮಿನಿಟ್ಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಟ್ರಾಂಗ್ ಮೋಡ್, ಇದರಲ್ಲಿ ಹೈ ಪ್ರೆಷರ್ ಪ್ಲಸ್ ಹೀಟ್, ವೈಬ್ರೇಷನ್ ಆ್ಯಂಡ್ ಮ್ಯೂಸಿಕ್ ಇರುತ್ತೆ. ಇದು ಕೂಡ 15 ಮಿನಿಟ್ಸ್ವರೆಗೂ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ರಿಲ್ಯಾಕ್ಸ್ ಮೋಡ್, ಇದರಲ್ಲಿ ಹೇರ್ ಪ್ರೆಷರ್ ಪ್ಲಸ್ ಮ್ಯೂಸಿಕ್ ಎರಡೇ ಇರುತ್ತೆ. ಇದು ಕೂಡ 15 ಮಿನಿಟ್ಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಲೀಪ್ ಮೋಡ್, ಇದರಲ್ಲಿ ಬರೀ ಹೀಟ್ ಇರುತ್ತೆ. 15 ಮಿನಿಟ್ಸ್ವರೆಗೂ ಇರುತ್ತೆ. ಯಾಕಂದರೆ ಸ್ಲೀಪ್ ಮಾಡುವಾಗ ಯಾರಿಗೆ ಮ್ಯೂಸಿಕ್ ವೈಬ್ರೇಷನ್ ಎಲ್ಲ ಬೇಕಲ್ವಾ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಮೋಡ್ ಬಂದುಬಿಟ್ಟು ವೇಕಪ್ ಮೋಡ್, ಇದರಲ್ಲಿ ವೈಬ್ರೇಷನ್ ಪ್ಲಸ್ ಮ್ಯೂಸಿಕ್ ಇರುತ್ತೆ. ಇದು ಕೂಡ 15 ಮಿನಿಟ್ಸ್ ಇರುತ್ತೆ. ಇದರಲ್ಲಿ ಕಂಪ್ರೆಷನ್ ಲೆವೆಲ್ಸ್ ಅಂತ ಇರುತ್ತೆ. ನೋ ಪ್ರೆಷರ್, ಸಾಫ್ಟ್ ಪ್ರೆಷರ್ ಆ್ಯಂಡ್ ಸ್ಟ್ರಾಂಗ್ ಪ್ರೆಷರ್ ಕೂಡ ಇರುತ್ತೆ.
ಇದರಲ್ಲಿ ಹೀಟ್ ಲೆವೆಲ್ಸ್ ಕೂಡ ಇದೆ, ಬೇಕೆಂದರೆ ನೀವು ಸೆಟ್ ಮಾಡ್ಕೊಬೋದು. ಇದರಲ್ಲಿ ಬ್ಲೂಟೂತ್ ಆಪ್ಷನ್ ಕೂಡ ಇದೆ. ನೀವು ಬ್ಲೂಟೂತ್ ಡಿವೈಸ್ನ ಕನೆಕ್ಟ್ ಮಾಡಿಕೊಂಡು ಅದಾದಮೇಲೆ ನಿಮ್ಗೆ ಇಷ್ಟ ಬರೋ ಸಾಂಗ್ಸ್ನ ನೀವು ಸ್ಪಾಟಿಫೈ ಅಥವಾ ಬೇರೆ ಯಾವುದಾದ್ರೂ ಆ್ಯಪ್ಸಿಂದ ನೀವು ಕೇಳಿಸ್ಕೊಬೋದು. ಬೈ ಡಿಫಾಲ್ಟ್ ಒಂದು ಸೂದಿಂಗ್ ಮ್ಯೂಸಿಕ್ ಬರ್ತಾನೆ ಇರುತ್ತೆ, ಬಟ್ ಬೇಕಿದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಐ ಮಸಾಜರ್ ಕಂಪ್ರೆಷನ್ ಹೆಂಗಿರುತ್ತೆ ಅಂತ ತೋರ್ಸೋಕ್ಕೆ ಟೇಬಲ್ ಮೇಲೆ ಈ ಥರ ಇಟ್ಟು ತೋರಿಸ್ತಿದ್ದೀನಿ. ನಾರ್ಮಲಾಗಿ ತುಂಬ ಸಾಫ್ಟ್ ಆ್ಯಂಡ್ ಕುಷನಿಂದ ಮಾಡಿರೋದ್ರಿಂದ ತುಂಬ ಸೂದಿಂಗ್ ಅನಿಸುತ್ತೆ. USB ಚಾರ್ಜಿಂಗ್ ಕೇಬಲ್ ಇರುತ್ತಲ್ಲ, ಅದರಿಂದ ನೀವು ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಮಸಾಜರ್ನ ಫೋಲ್ಡ್ ಮಾಡಿದ್ರೆ ಅಲ್ಲಿ ಚಾರ್ಜಿಂಗ್ ಪೋರ್ಟ್ ಕಾಣಿಸುತ್ತೆ, ಸೊ ಅಲ್ಲಿ ನೀವು ಚಾರ್ಜರ್ನ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಚಾರ್ಜಿಂಗ್ ಹಾಕುವಾಗ ರೆಡ್ ಕಲರ್ ಲೈಟ್ ಇರುತ್ತೆ, ಕಂಪ್ಲೀಟ್ ಆದಮೇಲೆ ಗ್ರೀನ್ ಕಲರ್ ಲೈಟ್ ಆನ್ ಆಗುತ್ತೆ. ನಮ್ಮ ಮಮ್ಮಿ ಬೆಳಗ್ಗೆಯಿಂದ ವರ್ಕ್ ಮಾಡಿ ಆಮೇಲೆ TV ನೋಡುವಾಗ ಸ್ಕ್ರೀನ್ ಟೈಮ್ ಜಾಸ್ತಿ ಅಂತ ಅನಿಸ್ಬಿಟ್ಟು TV ಫೋನ್ ಏನೂ ನೋಡಬಾರ್ದು ಅಂತ ಅನಿಸ್ದಾಗ ಇದು ಒಂದು ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ಬೋದು. ಐ ಮಸಾಜರ್ನ ಯೂಸ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಆರಾಮಾಗಿ ರೆಸ್ಟ್ ಮಾಡುವಾಗ ಈ ಐ ಮಸಾಜರ್ನ ಹಾಕ್ಕೊಂಡು ನಿಮ್ಗೆ ಯಾವ ಸೆಟ್ಟಿಂಗ್ ಬೇಕೋ ಅದನ್ನು ಮಾಡಿಕೊಂಡು ಯೂಸ್ ಮಾಡ್ಬೋದು. ಈ ಐ ಮಸಾಜರ್ ಆಕ್ಸಿಲೇಟಿಂಗ್ ಪ್ರೆಷರ್ ಆ್ಯಂಡ್ ರಿಥಮಿಕ್ ಮಸಾಜಿಂಗ್ ಕೊಡುತ್ತೆ. ಈ ಐ ಮಸಾಜರ್ ಸ್ಟ್ರೆಸ್ ರಿಲೀಫ್ ಆ್ಯಂಡ್ ಮೈಗ್ರೇನ್ ಪೇನ್ ರಿಲೀಫ್ ಆಗಿ ಕೂಡ ವರ್ಕ್ ಆಗುತ್ತೆ. ಇದು ಒಳ್ಳೆ ರಿಲ್ಯಾಕ್ಸೇಷನ್ ಜೊತೆಗೆ ಇಟ್ ಹೆಲ್ಪ್ಸ್ ಟು ರಿಮೂವ್ ಯೋರ್ ಫಟಿಗ್. ನೀವು ಇದನ್ನು ದಿನದಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ಆಟೋ ಶಟ್ ಆಫ್ ಆಪ್ಷನ್ ಕೂಡ ಇರುತ್ತೆ. ನಿಮಗೆ ಪ್ರಾಡಕ್ಟ್ ಎಷ್ಟಾಗಿ ಬೈ ಮಾಡಬೇಕು ಅಂದರೆ ಯು ಕ್ಯಾನ್ ಚೆಕ್ ದಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ. ಎಲ್ಲರೂ ಕೇಳ್ಕೊಬೇಕು. ಕೇಳ್ಕೊ ಸೋನು ಪಾಪ. ನಾನು ನಂದು ಸ್ವಲ್ಪ ಕೇಳ್ಕೊ. ನೀನು ಪಾಸ್ ಆಗ್ತೀಯ? ನೀನು ಕೇಳ್ಕೊಮ್ಮ. ನೀನು ಕೇಳ್ಕೊ. ನನಗೆ 100% ಬೇಕು, ನಾನು ಪಾಸ್ ಆಗ್ಬೇಕು. ಏನಂತಾರೆ ಸೋನು ನಿನ್ನ ಫ್ರೆಂಡ್ಸ್ ಎಲ್ಲ ಏನಂತಾರೆ ಎಕ್ಸ್ತಾರೆ? ತಬಲ ತಬಾಳ. ಪಾಪು ನಿನ್ನ ಅಲ್ಲ ಒಂದು ರೇಟ್ ಸಕ್ಕೆ ಚಾನ್ಸ್ ಕೊಡಲ್ಲ. ಫ್ರೆಂಡ್ಸ್ನೆಲ್ಲ ಭಯ ಪಡಿಸ್ಕೊಂಡಿಕೋಣ. ಭಯ ಬರ್ಸಿ ಸಾಯ್ಸಕ್ಕಿದ್ದೀನಿ ಚಿಕ್ಕವನ್ನೆಲ್ಲ, ಅಲ್ಲೆಲ್ಲ ಇರೋ ಚಿಕ್ಕವರು. ಸಿಕ್ಕಾಬಟ್ಟೆ ರಶ್ ಇತ್ತು. ನಾವು ಡೈರೆಕ್ಟ್ ದರ್ಶನಕ್ಕೆ ಅಂತ ಹೋಗಿದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ಮಹಾಮಂಗಳಾರತಿ ಟೈಮ್ಗೆ ನಾವು ಒಳಗಡೆ ಇದ್ವಿ. ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೊರಗಡೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ನಾವು ಪ್ರಸಾದ ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ಅನ್ನ, ಪಾಯಸ ಮತ್ತು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದರು. ಆಮೇಲೆ ಪಲ್ಯ ಮಾಡಿದರು. ಮಕ್ಕಳು ನಾವು ಎಲ್ಲ ಅಲ್ಲೇ ಊಟ ಮುಗಿಸ್ಕೊಂಡು ಹೊರಟ್ರು. ಚೆನ್ನಾಯ್ತಾ? ಏನ ನಾನು ಏನು ತಿನ್ನಲ್ಲ, ತಗೋ ಮಮ್ಮಿ. ಉಲ್ಟೈಕೋ ಆನ್ ಮಾಡ್ಬಿಟ್ಟು ಹಿಂಗೆ ಕಾಣಿಸ್ತೀನಿ ಅಂತ ಅನ್ಕೊಂಡ್ಲಿ. ಈ ಕಡೆನೇ ಈ ಕಡೆನಾ? ದೇವ್ರೆ, ಯಾರಪ್ಪ ಇವರೆಲ್ಲ? ಸಖತ್ ಬಿಸಿಲು ಗೈಸ್. ಫ್ರಾನ್ಸಲ್ಲಿ ಪ್ಯಾರಿಸಲ್ಲೆಲ್ಲ ಇರ್ತಾರಲ್ಲ, ಸ್ವಿಟ್ಜರ್ಲ್ಯಾಂಡ್, ಆ ಜನನ ಕರ್ಕೊಂಬಂದು ಇಲ್ಲಿ ಬಿಟ್ಬಿಡ್ಬೇಕು. ಈ ಬಿಸಿಲು ಸಾಕತ್ತಾಗ ಆಗ್ತಾರೆ. ದರ್ಶನ ಎಲ್ಲ ಚೆನ್ನಾಯ್ತಾ? ಹಾಂ, ಎಲ್ಲ ಚೆನ್ನಾಗಾಯ್ತು. ಗುಂಡುಗಳ ನಿಮಗೆ ಇನ್ನ ಚುರಿ ಚುರಿ ಅಂತೈತಲ್ಲ ಬಿಸಿಲು. ಹೆಂಗಿತ್ತು ಕಾಲು? ಕಾಲೆಲ್ಲ ಸುಟ್ಟೋಯ್ತು. ಚೆನ್ನಾಗಿತ್ತು ಕಾಲು.
ಇಸ್ ಅ ರೂಮ್ ಅಂತ ಹೇಳು. ನಾನೇನು ಕೇಳ್ಕೊಂಡೆ ಗೊತ್ತಾ? ಹೇಳು ಬಂಗಾರ. ನನ್ಗಾದ್ರೆ ನನಗೆ 100% ಪಾಸ್ ಆಗ್ಬೇಕು ತಾನು. ಪ್ಲೀಸ್ ಪಾಸ್ ಆಗ್ತೀನ ನೋಡು. ಪಾಸ್ ಆಗ್ತೀನ ನೋಡು. ಸಣ್ಣ ನೀನು ನಾನಾ ದೇವ್ರೆ ನನ್ನ ಆನ್ಯುವಲ್ ಎಕ್ಸಾಮ್ಸ್ ಪಾಸ್ ಮಾಡಕ್ಕೆ ಪ್ಲೀಸ್ ಮಾಡಿಸಿ ಅಂತ ನೀನು ಓದಿದ್ರೆ ತಾನೇ ಪಾಸ್ ಮಾಡ್ಸೋದು. ಸುಮ್ಮನೆ ಹೆಂಗ್ ದೇವ್ರು ಪಾಸ್ ಮಾಡಿಸ್ತಿದ್ದೆ? ದೇವ್ರು ಹೆಲ್ಪ್ ಮಾಡ್ತಿದ್ದೆ. ಜೊತೆ ದೇವ್ರು ಹೇಳ್ಕೊಡ್ತಿದ್ದೆ. ಕೂದ್ಲು ಏನ್ ಕೊಟ್ಟಿದ್ಯಾ ದೇವ್ರಿಗೆ? ಅದೇ ಹೇಳ್ದ? ಚಾಮಿ ಕೂದ್ಲು ಏನು ಕೊಟ್ಟಿದ್ದು? ಯಾಕಂದ್ರೆ ಅದು ಕೂಲಿಲ್ಲ. ಯಾಕಂದ್ರೆ ಚಾಮಿ ಕೂದ್ಲಿಲ್ಲ. ನೋಡ್ದ ನೀನು ಚಾಮಿ ಕೂದ್ಲ ಐತಾ ಇಲ್ಲ ಅಂತ? ಎಲ್ಲರೂ ಕೊಟ್ರಲ್ಲ ಒಂದೇ ಚಾಮಿಗೆ. ಇಷ್ಟೊಂದ್ ಜನ ಕೂದ್ಲು ಕೊಟ್ರೆ ಎಲ್ಲ ಕೊಡೋದು ದೇವ್ರ? ದೇವ್ರ ದೊಡ್ಡ ಹೆಡ್ ಆಯ್ತಾ? ದೇವ್ರು ಬಂದ್ಬಿಟ್ಟು ದೊಡ್ಡ ಗಾಡ್ ಅದು. ದೊಡ್ಡ ಗಾಡ್ ಅದು. ದೊಡ್ಡ ಗಾಡ್ ಅದೇ. ಅಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಬರೋ ಅಷ್ಟರಲ್ಲಿ 1 ಗಂಟೆ ಮೇಲೆ ಆಗಿಬಿಟ್ಟಿತ್ತು. 1:30ಇಂದ 3:30 ತನಕ ದೇವಸ್ಥಾನ ಕ್ಲೋಸ್ ಇರುತ್ತೆ. ಸೊ ಬೇಗ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ನಾವು ಇಲ್ಲಿಗೆ ಬಂದ್ವಿ. ಇನ್ನೊಂದು 5 ಮಿನಿಟ್ಸ್ ಅಷ್ಟೇ ಇತ್ತು ದೇವಸ್ಥಾನ ಕ್ಲೋಸ್ ಆಗೋಕ್ಕೆ. ಅಷ್ಟರಲ್ಲಿ ನಾವು ಬೇಗ ಹೋಗಿ ದರ್ಶನ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ದರ್ಶನವೂ ಆಯಿತು. ಇಲ್ಲ ಅಂದಿದ್ರೆ 3:30 ತನಕ ಕಾಯ್ಕೊಂಡಿದ್ದು ಮತ್ತೆ ಬ್ಯಾಂಗ್ಳೂರ್ಗೆ ಬರೋ ಅಷ್ಟರಲ್ಲಿ ಫುಲ್ಲು ಟ್ರಾಫಿಕಲ್ಲಿ ಸಿಕ್ಕಾಕೊತಾ ಇದ್ವಿ. ಹಾಗಾಗಿ ಬೇಗ ಓಡಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಾಯ್ತಲ್ಲ ದರ್ಶನ. ಮಾಡ್ಬೋದು. ಐಸ್ ಕ್ರೀಮ್ ಏನು ತಗೊಂತಿದ್ದಾರೆ? ನಾ ಏನು ತಗೊಂತ ಇದ್ದೀನಿ? ದೇವ್ರ ಮನೇಲಿ ಹಾಕಿದ್ರಲ್ಲ ಅದು ಪಾಪು ಸೋನು ಹೇಳ್ರಿ. ಕಿವಿನಲ್ಲಿ ಹೂವು ಇಕ್ಕಿದ್ದು ಬೀಳ್ಸ್ಕೊಂಡ್ಬಿಟ್ಟಿದ್ಯಾ? ಬೇಗ ತಿನ್ರಿ. ಪಾಪ ನೀನೇನ್ ತಗೊಂಡ? ಐಸ್ ಕ್ರೀಮ್ ತೋರ್ಸ. ಪ್ರತಿ ಸಲ ನಾವು ಧರ್ಮಸ್ಥಳದಿಂದ ಬರುವಾಗ ಅಲ್ಲಿ ಸ್ಪೈಸಸ್ಸು ಮತ್ತು ಕೋಕೋನಟ್ ಆಯಿಲ್ ಇವನ್ನೆಲ್ಲ ಪರ್ಚೇಸ್ ಮಾಡ್ತಾಯಿದ್ವಿ. ಈ ಸಲ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಮತ್ತು ಕೆಲವೊಂದು ಜಾಗದಲ್ಲಿ ಅಂಗಡಿಗಳಿರಲಿಲ್ಲ. ಹೀಗಾಗಿ ನಾವೇನೂ ತೊಗೊಳಕ್ಕಾಗಲಿಲ್ಲ. ಆನ್ ದ ವೇ ಸ್ವಾತಿ ಡೆಲಿಗೆಸಿ ಹೋಟೆಲ್ ಹತ್ರ ನಿಲ್ಲಿಸಿದ್ವಿ. ಇಡ್ಲಿ, ಸಾಂಬಾರು, ಮಸಾಲೆ ದೋಸೆ, ಅಕ್ಕಿ ರೊಟ್ಟಿ, ದಹಿ ಪುರಿ ಮತ್ತು ಪಾನಿಪುರಿ ತೊಗೊಂಡಿದ್ವಿ. ಅಕ್ಕಿ ರೊಟ್ಟಿನೂ ಚೆನ್ನಾಗಿತ್ತು. ಮಸಾಲೆ ದೋಸೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೆ ಜಾಸ್ತಿ ಇಷ್ಟ ಆಗಿತ್ತು ಮಸಾಲೆ ದೋಸೆ. ಪಾನಿಪುರಿ ಫಿಲ್ಲಿಂಗು. ಪೂರಿ ಅವ್ನು ತಿಂತಾನೆ, ಫಿಲ್ಲಿಂಗ್ ಪಪ್ಪ ತಿಂತಾನೆ. ಚೆನ್ನಾಯ್ತಮ್ಮ? ಚೆನ್ನಾಯ್ತಪ್ಪ? ಓ ಮೈ ಗಾಡ್, ನಿಂತರ ಸೋನುದು ಅಲ್ಲಿ ಹೊಡೆದೋಗಿದೆ ಗೈಸ್. ಸೋನುದು ಅಲ್ಲಿ ಹೊಡೆದೋಗಿದೆ ಗೈಸ್. ತಸು ಈ ತಸು ಅಮ್ಮ ನೀನ್ ತಸು ಈ ನನ್ಗಲ್ಲ. ಏನ್ ಗೊತ್ತಾ, ಇನ್ಮೇಲೆ ನಂದು ಸೋನದ ಅರ್ಧ ಅಲ್ಲ. ಸೋನುಗೆ ಇಲ್ಲೊಂದು ಮೋಲು, ಸೇಮ್ ಅವ್ರ ಡ್ಯಾಡಿಗೂ ಇಲ್ಲೊಂದು ಮೋಲು. ಇದನ್ನ ಕೂದಲು ಎಲ್ಲ ಕೊಟ್ಟಾಗ ರೆಡ್ ಶೇವ್ ಮಾಡ್ದವಾಗ ಈಗ ಗೊತ್ತಾಗೋದು ಮೋಲು. ಇಬ್ಬರಿಗೂ ಒಂದೇ ಥರ ಇದು. ಇಲ್ಲಿ ನೋಡಿಲ್ಲ, ಅಲ್ಲಿ ಹೊಡೆದಾಕೊಂಡು ರೈಸ್ ಕ್ರಾಪ್. I'm not fatty yet.
ಇದೊಳಗಡೆ ಫುಲ್ ಡ್ರೈ ಅಕ್ಕಿ. ಹಾಂ, ಪ್ಯಾಡಿನಾ ಗೊತ್ತಾ ನಿಂಗೆ ಅದು ರೈಸ್ ಕ್ರಾಪ್ ಅಂತ? ಸೋಷಿಯಲ್ ಟೀಚರ್ ಹೇಳ್ಕೊಟ್ರು. ಯಾರು ಹೇಳ್ಕೊಟ್ರು? ಸೋಷಿಯಲ್ ಟೀಚರ್ ವೀಣಾ ಮ್ಯಾಮ್. ವೀಣಾ ಮ್ಯಾಮ್ ಹೆಸರು ಗೊತ್ತು. ಏನು ಡೆಡಿಕೇಶನ್. ಕರೆಕ್ಟ್ ಮೆಜರ್ಮೆಂಟ್ ಹೋಗ್ಯಾನಾ? ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್.